something is free, then you are the product. ನೀವು ಅವರಿಗೆ ಕೆಲಸ ಮಾಡ್ಕೊಡ್ತೀರಾ, ಅವರು ನಿಮಗೆ ಉಳ್ಕೊಳ್ಳೋದಕ್ಕೋಸ್ಕರ ಸ್ಟೇ ಹಾಗೆ ಊಟನ ಕೊಡ್ತಾರೆ. ನಿಮ್ಮ ಮುಂದೆ ಇರೋ ನೆಕ್ಸ್ಟ್ ಆಪ್ಷನ್ ಬಂದು ಲಾಂಗ್ ಟರ್ಮ್ ವಾಲಂಟಿಯರ್ಶಿಪ್ ಅಂತ. ಸೊ ಅವರು ಬಂದು ಸುಮಾರು 9 ವರ್ಷ ಆಗಿದೆ ಸಾಧನಾ ಫಾರೆಸ್ಟ್‌ಗೆ. ನಮಸ್ತೆ ವೀಕ್ಷಕರೇ. ನನ್ನ ಸಾಧನಾ ಫಾರೆಸ್ಟ್ ವಿಸಿಟ್‌ನ ನೋಡಿ ನೀವು ತೋರಿಸಿದಂತಹ ಪ್ರೀತಿ ಅಥವಾ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು. ಯಾಕಂತ ಅಂದ್ರೆ ನನ್ನ ಚಾನಲಲ್ಲಿ ಅಷ್ಟು ಬೇಗ ವ್ಯೂಸ್ ತಗೊಂಡಂತಹ ಒಂದೇ ವಿಡಿಯೋ ಅಂದ್ರೆ ಅದು ಸಾಧನಾ ಫಾರೆಸ್ಟ್ ವಿಡಿಯೋ. ಹಾಗೆ ಅದಾದ್ಮೇಲೆ ಅದನ್ನ ಇನ್‌ಸ್ಟಾಗ್ರಾಮಲ್ಲಿ ನೋಡಿದಂತಹ ತುಂಬಾ ಜನ ನನಗೆ ಕೇಳಿದ್ರಿ, ಹೇಗೆ ಹೋಗೋದು ಸಾಧನಾ ಫಾರೆಸ್ಟಿಗೆ ಅಥವಾ ಅಲ್ಲಿ ಸ್ಟೇ ಮಾಡೋದು ಹೇಗೆ? ಉಳ್ಕೊಳ್ಳೋದು ಹೇಗೆ? ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಏನೇನಿಕ್ ತಡ ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲನೆಯದಾಗಿ ನೀವು ಸಾಧನಾ ಫಾರೆಸ್ಟ್ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಸುಮಾರು ಒಂದು 3 ರೀತಿಯ ಆಪ್ಷನ್‌ಗಳು ನಿಮ್ ಮುಂದೆ ಇರುತ್ತೆ. ಸೊ ಮೊದಲನೆಯದಾಗಿ ಇರೋದಂತಂದ್ರೆ ವಿಸಿಟರ್. ಅಂದ್ರೆ ನಾನು ಹೇಗೆ ಸಾಧನಾ ಫಾರೆಸ್ಟ್‌ನ ವಿಸಿಟ್ ಮಾಡಿದ್ದೆ ಆ ತರ. ಸೊ ನೀವು ಬೆಳಿಗ್ಗೆ ಹೋಗಿ ಸಂಜೆವರೆಗೂ ಇದ್ದು ವಾಪಸ್ ಬರ್ಬೋದು. ಅಥವಾ ಸುಮಾರಾಗಿ ಒಂದು 3 ಗಂಟೆ 4 ಗಂಟೆ ತರ ಹೋಗಿ ಸಂಜೆ ಟೈಮಲ್ಲಿ ಮತ್ತೆ ನೋಡ್ಕೊಂಡು ವಾಪಸ್ ಬರ್ಬೋದು. ಇದು ನಿಮ್ ಮುಂದೆ ಇರೋ ಫಸ್ಟ್ ಆಪ್ಷನ್. ಸೊ ಇಲ್ಲಿ ಈ ಟೈಮಲ್ಲಿ ಹೋದ್ರೆ ನಿಮಗೆ ಏನ್ ಸಿಗತ್ತೆ ಅಂತಂದ್ರೆ, ಅಲ್ಲಿ ಒಂದು ಫ್ರೀ ಟೂರ್ ಸಿಗತ್ತೆ. ಅಂದ್ರೆ ಅಲ್ಲಿರುವಂತಹ ಒಬ್ರು ವಾಲಂಟಿಯರ್ ಬಂದು ನಿಮಗೆ ಹೇಳ್ಕೊಡ್ತಾರೆ. ಅಲ್ಲಿ ಹೇಗೆ ಜೀವನ ನಡೆಸ್ತಿದ್ದಾರೆ ಅಥವಾ ಕೆಲವು ವಿಷಯಗಳು ಹೇಗಿರುತ್ತೆ, ಅವರು ಊಟ ತಿಂಡಿಗೋಸ್ಕರ ಏನ್ ಮಾಡ್ತಾರೆ, ಏನನ್ನ ಅವಲಂಬಿಸಿದ್ದಾರೆ, ಅವ್ರ ಜೀವನ ಯಾವ ರೀತಿ ನಡೆಯುತ್ತೆ, ಈ ತರದ ವಿಷಯಗಳೆಲ್ಲ ನಿಮಗೆ ವಿಸಿಟರ್ ಅಲ್ಲಿ ಗೊತ್ತಾಗತ್ತೆ. ಸೊ ನೀವು ಅಲ್ಲಿ ಬ್ರೇಕ್‌ಫಾಸ್ಟ್ ಟೈಮಿಗೆ ಹೋದ್ರೆ ನಿಮ್ಗೆ ಫ್ರೀ ಬ್ರೇಕ್‌ಫಾಸ್ಟ್ ಸಿಗುತ್ತೆ. ಊಟ ಟೈಮಿಗೆ ಹೋದ್ರೆ ಊಟ ಸಿಗತ್ತೆ. ಅದೇ ತರ ರಾತ್ರಿ ಟೈಮಿಗೆ ಹೋಗ್ತಂದ್ರೆ ಯೂಶುವಲ್ ಆಗಿ ಶುಕ್ರವಾರ ಮಾತ್ರ ಅಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಒಂದನ್ನ ಪ್ಲೇ ಮಾಡ್ತಾರೆ. ಅವರು ಸ್ಟ್ರೀಮಿಂಗ್ ಇರುತ್ತೆ, ವಿಡಿಯೋ ಸ್ಟ್ರೀಮಿಂಗ್. ಅಂದ್ರೆ ಅವರು ವೀಗನ್ ಬಗ್ಗೆ ಅಥವಾ ಸಾಧನಾ ಫಾರೆಸ್ಟ್ ಹೇಗೆ ಶುರುವಾಯಿತು, ಯಾರಿಂದ ಶುರುವಾಯಿತು, ಏನ್ ಕಾನ್ಸೆಪ್ಟ್ ಇಟ್ಕೊಂಡು ಅದು ನಡೀತಿದೆ. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಅವರು ಆ ಶುಕ್ರವಾರದ ವಿಡಿಯೋದಲ್ಲಿ ಪ್ಲೇ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಆ ವಿಡಿಯೋ ಪ್ಲೇ ಆಗೋದು ಶುಕ್ರವಾರ ಮಾತ್ರ, ಪ್ರತಿದಿನ ಪ್ಲೇ ಆಗಲ್ಲ. ಶುಕ್ರವಾರ ಸುಮಾರು ಒಂದು 6 ಗಂಟೆ ಅಥವಾ 6:15 ತರ ಶುರುವಾಗುತ್ತೆ. 7:30 ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 7:00ಗೆ ನಿಮ್ಗೆ ಊಟ ಕೊಡ್ತಾರೆ. ಅದ್ರ ಜೊತೆಗೆ ಅದು ಕಂಪ್ಲೀಟ್ ವೀಗನ್ ಫುಡ್ ಆಗಿರುತ್ತೆ. ಸೊ ವೀಗನ್ ಫುಡ್ ಅಂದ್ರೆ ಏನಂತ ಅಂದ್ರೆ, ನಾವ್ ಇಲ್ಲಿವರೆಗೂ ಕೇಳಿರಬಹುದು 2 ವಿಷಯ. ಒಂದು ಮಾಂಸಾಹಾರಿ, ಇನ್ನೊಂದು ಶಾಕಾಹಾರಿ. ಅಂದ್ರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ ಅಂತಂದ್ರೆ ಏನು? ಮಾಂಸಗಳನ್ನ ತಿಂದಿರೋರ್ನ ವೆಜಿಟೇರಿಯನ್ ಅಂತ ಕರೀತಾರೆ. ಕೋಳಿ ಅಥವಾ ಕುರಿ, ಆಡು ಇದನ್ನ ತಿನ್ನೋರ್ನ ಮಾಂಸಾಹಾರಿಗಳು ಅಂತ ಕರೀತಾರೆ. ಅದ್ರ ಜೊತೆ ತುಂಬಾ ವಿಷಯಗಳು. ಸೊ ಪ್ರಾಣಿಗಳನ್ನ ತಿನ್ನೋರ್ನ ನಾನ್ ವೆಜ್ ಅಂತ ಕರೀತಾರೆ. ಇದ್ರ ಜೊತೆ ಫಾರಿನ್ ಅಲ್ಲಿ ಅಥವಾ ಇಂಡಿಯಾದಲ್ಲಿ ಕೂಡ ಇವಾಗ ಹೊಸದಾಗಿ ಬರ್ತಿರೋ ಕಾನ್ಸೆಪ್ಟ್ ಏನಂತಂದ್ರೆ ವೀಗನ್ ಅಂತ. ಸೊ ವೀಗನ್ ಅಂದ್ರೆ ಏನು ಅಂತಂದ್ರೆ, ಅವರು ಮಾಂಸಾಹಾರಿಗಳಲ್ಲ. ಅದ್ರ ಜೊತೆಗೆ ಶಾಕಾಹಾರಿಗಳು ಕೂಡ ಸ್ವಲ್ಪ ಭಾಗ. ಅಂದ್ರೆ ಅವರು ಹಸು ಅಥವಾ ಬೇರೆ ಪ್ರಾಣಿಗಳಿಂದ ಬರೋದನ್ನ ಕೂಡ ಅವ್ರು ಏನನ್ನು ತಿನ್ನಲ್ಲ. ಅಂದ್ರೆ ಹಾಲು ಕುಡಿಯಲ್ಲ, ಮೊಸರು ಇದನ್ನ ಯಾವುದನ್ನು ತಿನ್ನಲ್ಲ. ಪನ್ನೀರ್ ಆಗಿರ್ಬೋದು, ಈ ತರದ್ ಯಾವುದನ್ನು ಅವ್ರು ಸೇವಿಸಲ್ಲ. ಕಂಪ್ಲೀಟ್ ಆಗಿ ಅವರು ಪ್ಲಾಂಟ್ ಬೇಸ್ಡ್ ಫುಡ್‌ನ್ನ ಮಾತ್ರ ಅಷ್ಟೇ ತಿನ್ನೋದವ್ರು. ಅದ್ ಬಿಟ್ಟು ಬೇರೆ ಯಾವುದನ್ನು ತಿನ್ನಲ್ಲ. ಸೊ ಹಾಗಾಗಿ ಸಾಧನಾ ಫಾರೆಸ್ಟ್ ಅಲ್ಲಿ ನೀವು ಮಾಡೋ ಊಟ ಕಂಪ್ಲೀಟ್ ವೀಗನ್ ಫುಡ್ ಆಗಿರುತ್ತೆ. ಹಾಗೆ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ವೀಗನ್ ಪ್ರಮೋಟರ್ ಇನ್ ದ ವರ್ಲ್ಡ್. ಸೊ ಇದು ನಿಮ್ಮ ಫಸ್ಟ್ ಆಪ್ಷನ್. ವಿಸಿಟರ್ ಆಗಿ ಹೋಗ್ತೀರಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲಿರ್ತೀರಾ, ಅವ್ರಗಳ ಜೊತೆ ಮಾತಾಡ್ತೀರಾ, ಒಡನಾಟ ನೋಡ್ಬೋದು ನೀವು ಅಲ್ಲಿರೋದ್ನೆಲ್ಲಾನು, ಹೇಗ್ ಕೆಲ್ಸಗಳು ನಡೆಯುತ್ತೆ ಅಂತ. ಬಟ್ ನಿಮ್ಗೆ ಎಲ್ಲಾ ಅಲ್ಲಿ ನೋಡೋಕ್ ಸಿಗಲ್ಲ. ಯಾಕಂದ್ರೆ ಒಂದಷ್ಟು ರಿಸ್ಟ್ರಿಕ್ಟೆಡ್ ಏರಿಯಾಸ್‌ಗಳಿರುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಸಾಧನಾ ಫಾರೆಸ್ಟ್ ಅಲ್ಲಿ ವಾಲಂಟಿಯರ್‌ಗಳಾಗಿರ್ತಾರಲ್ಲ ಅವ್ರಿಗೆ ಮಾತ್ರ. ಹಾಗಿದ್ರೆ ಯಾರು ಈ ವಾಲಂಟಿಯರ್‌ಗಳು? ಇವ್ರ ಕೆಲ್ಸ ಏನು? ಅದನ್ನ ನೋಡೋಣ ಬನ್ನಿ. ಸೊ ಇದು ವಿಸಿಟರ್ಸ್‌ಗಳ ಕಥೆ ಆಯ್ತು. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬರೋದು ನಿಮ್ಗೆ ವಾಲಂಟಿಯರ್ ಅಂತ. ಸೊ ವಾಲಂಟಿಯರ್ ಅಂದ್ರೆ ಏನು ಅಂತಂದ್ರೆ, ನಾವು ನಮ್ಮನ್ನ ನಾವು ಉಚಿತವಾಗಿ ತೊಡಗಿಸ್ಕೊಳ್ಳೋದು ಅಂತ. ಯಾವುದೇ ರೀತಿಯ ಪ್ರತಿಫಲವನ್ನ ಬಯಸದೆ. ಸೊ ಅದನ್ನ ನಾವು ವಾಲಂಟಿಯರ್‌ಶಿಪ್ ಅಂತ ಕರಿತೀವಿ. ಸೊ ಇದನ್ನ ತುಂಬಾ ದೊಡ್ಡದಾಗಿ ಸಾಧನಾ ಫಾರೆಸ್ಟ್ ಪ್ರಮೋಟ್ ಮಾಡುತ್ತೆ. ಸೊ ಇದರಲ್ಲಿ 2 ರೀತಿಯ ಕ್ಯಾಟಗರಿಗಳು ಬರುತ್ತೆ. ಮೊದಲನೇದೇನಂತ ಅಂದ್ರೆ ವಾಲಂಟಿಯರ್ ಫಾರ್ ಶಾರ್ಟ್ ಟರ್ಮ್ ಅಂತ. ಸೊ ಶಾರ್ಟ್ ಟರ್ಮ್ ಅಂದ್ರೆ ಹೆಂಗೆ ಅಂದ್ರೆ, ಇದೊಂಥರ ನಿಮಗೆ ಡೆಮೋ ಅಥವಾ ಟ್ರಯಲ್ ಕ್ಲಾಸ್ ತರ ಇರುತ್ತೆ. ಸೊ ನೀವು ಫಸ್ಟ್ ಸಾಧನಾ ಫಾರೆಸ್ಟ್‌ಗೆ ಹೋಗಬೇಕು. ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟೀಮ್ ಅಂತ ಇರುತ್ತೆ. ಸೊ ನೀವು ಆ ಅಡ್ಮಿನಿಸ್ಟ್ರೇಟಿವ್ ಟೀಮಿಗೆ ಹೋಗಿ ಆಸ್ ಎ ವಿಸಿಟರ್ ಆಗಿ ನೀವು ಫಸ್ಟ್ ವಿಸಿಟ್ ಮಾಡ್ತೀರಾ ಅದನ್ನ. ನಿಮಗೆ ಇಷ್ಟ ಆಯ್ತು, ಅಲ್ಲಿರೋ ವಿಷಯಗಳು ಒಂದಷ್ಟು ನಿಮಗೆ ಒಪ್ಪಿಗೆ ಆಯ್ತು, ನೀವು ಆ ತರ ಬದುಕ್ಬೋದು ಪರಿಸರದ ಜೊತೆ ಅಂತ ನಿಮ್ಗೆ ಅನ್ಸ್ತು ಅಂದ್ರೆ, ನೀವು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಹತ್ರ ಮಾತಾಡ್ಬೋದು. ನೀವು ಹೋಗಿ ಅವ್ರ ಹತ್ರ ಹೇಳ್ಬೇಕಾಗತ್ತೆ, ನಾನು ಸುಮಾರು 10 ದಿನಗಳವರೆಗೆ ಇಲ್ಲಿರ್ತೀನಿ ಅಂತ. ಸೊ ಇದನ್ನ ಅವರು ಶಾರ್ಟ್ ಟರ್ಮ್ ವಾಲಂಟಿಯರ್‌ಶಿಪ್ ಅಂತ ಕರೀತಾರೆ. ಇದು ನಿಮ್ಮ ಸೆಕೆಂಡ್ ಆಪ್ಷನ್. ಸೊ ಇಲ್ಲಿ ಏನಾಗತ್ತೆ, ನೀವು ವಾಲಂಟಿಯರ್ ಆಗಿ 10 ದಿನಗಳು ಅಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ಕೆಲಸ ಮಾಡ್ಕೊಂಡಿರೋದ್ರಿಂದ ನಿಮಗೇನ್ ಸಿಗತ್ತೆ? ಒಂದು ಉಚಿತವಾಗಿ ಉಳ್ಕೊಳ್ಳೋಕ್ ಜಾಗ ಕೊಡ್ತಾರೆ. 2ನೇದು ಉಚಿತವಾಗಿ ಊಟ ಸಿಗತ್ತೆ. ಇದನ್ನ ನಾವು ಉಚಿತ ಅಂತ ಕರೆಯೋಕ್ಕಾಗಲ್ಲ. ಯಾಕಂತ ಅಂದ್ರೆ ಇದನ್ನ ನಾವು ಸೇವೆ ಅಥವಾ ಕರ್ಮಯೋಗ ಅಂತ ಕರಿಬೇಕಾಗತ್ತೆ. ಸೊ ನೀವಲ್ಲಿ ಕರ್ಮ ಮಾಡೋಕ್ ಹೋಗಿರ್ತೀರಾ. ಕರ್ಮ ಅಂದ್ರೆ ನಾವು
ಜನರಲ್ ವರ್ಡ್ ಅಲ್ಲಿ ಯೂಸ್ ಮಾಡೋ ಕರ್ಮ ಅಲ್ಲ. ಸೊ ಕರ್ಮ ಅಂದ್ರೆ ಕೆಲಸ ಅಂತ. ನೀವು ಅವರಿಗೆ ಕೆಲಸ ಮಾಡ್ಕೊಡ್ತೀರಾ, ಅವರು ನಿಮಗೆ ಉಳ್ಕೊಳ್ಳೋದಕ್ಕೋಸ್ಕರ ಸ್ಟೇ ಆಗಿ ಊಟನ ಕೊಡ್ತಾರೆ. ಸೊ ಇದು 10 ದಿನಗಳವರೆಗೆ ನಡೆಯುತ್ತೆ. ಸೊ ಇದಾದ ಮೇಲೆ ನಿಮ್ಮ ಮುಂದೆ ಇರುವಂತ ನೆಕ್ಸ್ಟ್ ಆಪ್ಷನ್ ಏನಂದ್ರೆ, ಈ 10 ದಿನಗಳು ನೀವು ತುಂಬಾ ಖುಷಿಯಲ್ಲಿ ಕಳೆದಿದ್ದೀರಾ, ಅಲ್ಲಿರೋ ಜನಗಳೆಲ್ಲ ನಿಮಗೆ ಇಷ್ಟ ಆದ್ರು, ಪರಿಸರ ಇಷ್ಟ ಆಯ್ತು, ಅಥವಾ ದ ವೇ ದೇ ಆರ್ ಲಿವಿಂಗ್ ಪ್ರತಿಯೊಂದು ನಿಮಗೆ ಇಷ್ಟ ಆಯ್ತು ಅಂತಂದ್ರೆ, ನಿಮ್ಮ ಮುಂದೆ ಇರೋ ನೆಕ್ಸ್ಟ್ ಆಪ್ಷನ್ ಬಂದು ಲಾಂಗ್ ಟರ್ಮ್ ವಾಲಂಟಿಯರ್‌ಶಿಪ್ ಅಂತ. ಸೊ ಈ ತರ ಅಂದ್ರೆ ನೀವಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಗಳವರೆಗೆ ಇರ್ತೀನಿ ಅಥವಾ ಅಷ್ಟು ದಿನಗಳವರೆಗೆ ಇರ್ತೀನಿ ಅನ್ನೋದು ಯಾವುದೇ ತರದ್ದಿರಲ್ಲ. ನೀವು ಹೋಗೋದು, ಅಡ್ಮಿನಿಸ್ಟ್ರೇಟರ್ ಜೊತೆಗೆ ಮಾತಾಡೋದು, ಅಲ್ಲೇ ಉಳ್ಕೊಳ್ಳೋದು. ನೀವು 6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, ಅಥವಾ ನೀವು ಲೈಫ್ ಟೈಮ್ ಕೂಡ ಅಲ್ಲೇ ಇರ್ಬೋದು. ಯಾಕಂತ ಅಂದ್ರೆ ನನಗೆ ಅಲ್ಲಿ ಟೂರಲ್ಲಿ ಹೇಳ್ಕೊಟ್ಟಂತಹ ಒಬ್ಬ ವ್ಯಕ್ತಿ ಹರ್ಷದೀಪ್ ಸಿಂಗ್, ಅವ್ರು ಬಂದು ಸುಮಾರು 1 ವರ್ಷಗಳ ಹತ್ರ ಆಗಿತ್ತು. ಅಂದ್ರೆ 1 ತಿಂಗಳು ಹೆಚ್ಚು ಕಮ್ಮಿ 11 ತಿಂಗಳು ಕಂಪ್ಲೀಟ್ ಮಾಡಿ ಇದು 12ನೇ ತಿಂಗಳು ನಡೆಸ್ತಿದ್ರು. ಮತ್ತೆ ಲ್ಯೂಕ್ ಅಂತ ನನ್ನ ವಿಡಿಯೋಗಳಲ್ಲಿ ನೀವೇನ್ ನೋಡಿರ್ತೀರಾ ಆ ವ್ಯಕ್ತಿ. ಸೊ ಅವರು ಬಂದು ಸುಮಾರು 9 ವರ್ಷ ಆಗಿದೆ ಸಾಧನಾ ಫಾರೆಸ್ಟ್‌ಗೆ. ಕೇವಲ ವಿಸಿಟರ್ ಅಂತ ಬಂದವರು ಶಾರ್ಟ್ ಟರ್ಮ್ ವಾಲಂಟಿಯರ್‌ಶಿಪ್‌ಗೆ ಬಂದು ಅದಾದ್ಮೇಲೆ ಲಾಂಗ್ ಟರ್ಮ್ ವಾಲಂಟಿಯರ್‌ಶಿಪ್‌ಗೆ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವರು ಅದನ್ನೇ ಮನೆ ಮಠ ಅನ್ಕೊಂಡಿದ್ದಾರೆ. ಅಲ್ಲಿರೋರನ್ನೇ ಫ್ರೆಂಡ್ಸ್‌ಗಳು ಅನ್ಕೊಂಡಿದ್ದಾರೆ ಅಥವಾ ರಿಲೇಟಿವ್ಸ್‌ಗಳು ಅನ್ಕೊಂಡು ಏನೇನೋ ತುಂಬಾ ವಿಷಯಗಳಿದೆ ಅಲ್ಲಿ. ಸೊ ಬಟ್ ಅದ್ರ ಬಗ್ಗೆ ನಾವು ನಿಧಾನಕ್ಕೆ ಮಾತಾಡೋಣ. ಇವಾಗ ಅದ್ರ ಬಗ್ಗೆ ಹೋಗೋದ್ ಬೇಡ. ಬಟ್ ನಾನ್ ಹೇಳ್ತಿರೋದು ಏನಂತ ಅಂದ್ರೆ, ನೀವು ಅಲ್ಲಿ ವಿಸಿಟ್ ಮಾಡೋಕೆ ಇರೋದು 3 ಆಪ್ಷನ್. ಆಸ್ ಎ ವಿಸಿಟರ್ ಆಗಿ ನಾನು ಆಗ್ಲೇ ಹೇಳಿದೆ ವಾಲಂಟಿಯರ್ ಶಾರ್ಟ್ ಟರ್ಮ್‌ಗೆ, ಥರ್ಡ್ ಆಪ್ಷನ್ ಬಂದು ಲಾಂಗ್ ಟರ್ಮ್‌ಗೆ. ಸೊ ಸಾಧನ ಫಾರೆಸ್ಟ್ ಬಂದು ಸುಮಾರು ಒಂದು 10 ಕಿಲೋಮೀಟರ್ ದೂರ ಇದೆ ಆರೋವಿಲ್‌ನಿಂದ. ಸೊ ನೀವು ಪಾಂಡಿಚೇರಿಗೆ ಹೋದಾಗ ಆರೋವಿಲ್ ನಿಮಗೊಂದು 13 ಕಿಲೋಮೀಟರ್ ದೂರ ಆಗತ್ತೆ. ನೀವು ಆರೋವಿಲ್‌ನ 1 ದಿನದಲ್ಲಿ ಎಕ್ಸ್‌ಪ್ಲೋರ್ ಮಾಡಿ ಅಥವಾ 2 ದಿನ ನೋಡ್ಕೊಂಡು ನಿಧಾನಕ್ಕೆ ನೀವು ಸಾಧನ ಫಾರೆಸ್ಟ್‌ಗೆ ಹೋಗ್ಬೋದು. ಸೊ ಸಾಧನ ಫಾರೆಸ್ಟಲ್ಲಿ 1 ದಿನ ವಿಸಿಟರ್ ಆಗಿ ಇರಿ. ಅದಾದ್ಮೇಲೆ ನೆಕ್ಸ್ಟು ನೀವು ಶಾರ್ಟ್ ಟರ್ಮ್ ವಾಲಂಟಿಯರ್ ಆಗಿ ಇರ್ಬೋದು. ಅದಾದ್ಮೇಲೆ 10 ದಿನ ಕೂಡ ನೀವು ಖುಷಿಲಿ ಕಳೆದಿದ್ದೀರಾ ಅಂದ್ರೆ ನೀವು ಲಾಂಗ್ ಟರ್ಮ್ ವಾಲಂಟಿಯರ್ಸ್ ಆಗಿ ಇರ್ಬೋದು. ಶಶಿಕಲಾ ಅನ್ನೋರು ಒಬ್ರು ಕರ್ನಾಟಕದ ವಾಲಂಟಿಯರ್ ಆಗಿದ್ರು. ಆದ್ರೆ ನನಗೆ ಅವ್ರನ್ನ ಮಾತಾಡ್ಸುವಂತ ಚಾನ್ಸ್ ಸಿಕ್ಲಿಲ್ಲ. ಯಾಕಂದ್ರೆ ಅವ್ರು ಊರಿಗೆ ಬಂದಿದ್ರು. ಇಲ್ಲ ಅಂದ್ರೆ ನಾನು ಅವ್ರನ್ನ ಖಂಡಿತವಾಗ್ಲೂ ಮಾತಾಡ್ಸಿರ್ತಿದ್ದೆ. ಅವರ ಅನುಭವ ಕೂಡ ನಾನು ಕೇಳಿರ್ತಿದ್ದೆ. ಇದಾದ ಮೇಲೆ ಕಟ್ಟಕಡೆಯದಾಗಿ ಕಾಡುವಂತಹ ಒಂದೇ ಒಂದು ಪ್ರಶ್ನೆ, ಅವ್ರು ಏನಕ್ಕೆ ನಮಗೆ ಫ್ರೀಯಾಗಿ ಊಟ ಮತ್ತೆ ಸ್ಟೇ ಕೊಡ್ತಾರೆ, ನಾವು ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅಂತ. ನೆನಪಲ್ಲಿಟ್ಕೋಬೇಕಾದಂತಹ ಒಂದೇ ಒಂದು ವಾಕ್ಯ ಏನಂತ ಅಂದ್ರೆ, ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಕೋಟ್ ಇದೆ. ಇಫ್ ಸಮಥಿಂಗ್ ಈಸ್ ಫ್ರೀ ದೆನ್ ಯೂ ಆರ್ ದ ಪ್ರಾಡಕ್ಟ್. ಹಂಗಂದ್ರೆ ನಿಮಗೆ ಯಾವುದೋ ಒಂದು ವಸ್ತು, ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಕೆಲವು ಆಹ್, ಥಿಂಗ್ಸ್‌ಗಳು ಉಚಿತವಾಗಿ ಸಿಗ್ತಿದೆ ಅಂತಂದ್ರೆ, ಅದರ ಪ್ರಾಡಕ್ಟು ನೀವೇ ಆಗಿರ್ತೀರಾ, ಆ ಪ್ರಾಡಕ್ಟ್ ಆಗಿರಲ್ಲ ಅಂತ. ಸೊ ಇದನ್ನ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಬಾರಿ ಮುಂದಿನ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.